ತಿನ್ನಬಹುದಾದ ಸೂಕ್ಷ್ಮ ಪಾಚಿ ಇದರ ಅಧ್ಯಯನವನ್ನು ಮಾಡ್ತಾರಂತೆ. ICGEB ಮತ್ತು ಬ್ರಿಕ್ ಮತ್ತು ನವದೆಹಲಿ ಯಾರದ್ದು ಸಂಸ್ಥೆ, ಅವ್ರದ್ದು ಸರ್ಕಾರಿನೋ ಏನೋ ನನಗೆ ಐಡಿಯಾ ಇಲ್ಲ ಯಾರ್ದು ಅಂತ. ಅದರಲ್ಲೇನೋ ಮಾಡ್ತಾರಂತೆ. ಅದರಲ್ಲಿ ಇಂಗಾಲ ಆಮ್ಲಜನಕ ಉತ್ಪಾದನೆ ಸಾಮರ್ಥ್ಯಗಳ ಪರೀಕ್ಷೆ ಎಲ್ಲ ಮಾಡ್ತಾರೆ. ಇದು ನಮ್ಮ ಭಾರತದ ಮಾಡ್ತಾ ಇರೋವಂಥದ್ದು. ಮೊಳಕೆ ಕಾಳುಗಳ ಅಧ್ಯಯನ, ಪೋಷಕಾಂಶಗಳ ಅಧ್ಯಯನ, ಚಂದ್ರ ಇತರೆ ಗ್ರಹಗಳಲ್ಲಿ ಬೆಳೆಯುವ ಸಾಧ್ಯತೆ ಹೇಗಿರುತ್ತೆ ಅನ್ನೋದನ್ನು ಸ್ಪೇಸಲ್ಲಿ ಚೆಕ್ ಮಾಡ್ತಿದ್ದಾರೆ. ಅಮೇರಿಕಾನೂ ಮಾಡ್ತಾ ಇದೆ ಇದನ್ನು, ಪ್ಲಸ್ ನಮ್ಮ IIT ಧಾರವಾಡ ಪ್ರಾಯೋಜಿತ ಅಥವಾ ಆಸಕ್ತಿ ವಹಿಸಿರೋಂಗೆ ಕಾಣಿಸ್ತಾ ಇದೆ. ಇನ್ನು ಸ್ನಾಯುಗಳ ಅಧ್ಯಯನ ಬ್ರಿಕ್ ಇನ್ಸ್ಟೆಮ್ ಬೆಂಗಳೂರು ಅವ್ರದ್ದು ಸಂಸ್ಥೆ ಇಬ್ಬರು ಮಾಡ್ತಿದ್ದಾರೆ. ಸಹಜವಾಗಿ ಸ್ನಾಯುಗಳ ಮೇಲೆ ವಿಪರೀತವಾದಂಥ ಪರಿಣಾಮ. ನೀವು ಸುನೀತಾ ವಿಲಿಯಮ್ಸು ನಿರೀಕ್ಷೆಗಿಂತ ಹೆಚ್ಚಿನ ದಿನಗಳಿದ್ದಾಗ ನೀವೆಲ್ಲ ಸ್ಟಾರ್ಟ್ ಮಾಡಿದ್ರಿ ಸೋಷಿಯಲ್ ಮೀಡಿಯಲ್ಲಿ ಅವ್ರದ್ದು ಫೋಟೋಗಳನ್ನು ಹಾಕಿ, ಹೋದಾಗ ಹೆಂಗಿದ್ರು ನೋಡಿ, ಈಗಿದ್ದಾಗ ಹೆಂಗಿದ್ದಾರೆ ನೋಡಿ, ಹೆಂಗೆ ಆಗೋಗಿದ್ದಾರೆ ನೋಡಿ. ನ್ಯಾಚುರಲಿ ಬ್ರಿಟಲ್ ಆಗ್ತಾ ಹೋಗುತ್ತೆ ಬೋನ್ಸು ಸ್ಪೇಸಲ್ಲಿ, ಅಂದರೆ ಟೊಳ್ಳಾಗ್ತಾ ಹೋಗುತ್ತೆ. ದೇಹ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಗುರುತ್ವಾಕರ್ಷಣೆ ಇಲ್ಲದಿದ್ದಾಗ. ಹಾಗಾಗಿ ಸ್ನಾಯುಗಳ ಮೇಲೂ ಅದೇ ರೀತಿಯಾದ ಪರಿಣಾಮಗಳು ಬೀರುತ್ತವೆ. ಹಾಗಾಗಿ ಸ್ನಾಯುಗಳ ಮೇಲೆ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಟಾರ್ಡಿಗ್ರೇಡ್ಸ್ ನೀರಿನ ಕರಡಿಗಳು, ಅವುಗಳನ್ನು ಕುರಿತು IISc ಬೆಂಗಳೂರಿನವರ ಆಸಕ್ತಿ ಇದು ಮಾಡ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಡಿಸ್ಪ್ಲೇ, ಮಾನವ ಯಂತ್ರ ಸಂವಾದ ಮತ್ತು ಎಲೆಕ್ಟ್ರಾನಿಕ್ ಡಿಸ್ಪ್ಲೇಗಳ ಪರಿಣಾಮಗಳ ಅಧ್ಯಯನ. ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸುವಾಗ ಸವಾಲುಗಳೇನಾಗತ್ತೆ ಅಲ್ಲಿ ಅನ್ನೋದು, ಅದನ್ನು ಎಗೈನ್ IISc ಬೆಂಗಳೂರಿನ ಆಸಕ್ತಿ. ಇನ್ನು ಸಯಾನೋ ಬ್ಯಾಕ್ಟೀರಿಯಾ ಬೆಳವಣಿಗೆಗೆ ನೈಟ್ರೋಜನ್ ಮೂಲದೊಂದಿಗೆ ಸಂವಾದ ಮಾಡಿದ ಯಾವುದೋ ಡೆಲ್ಲಿನವರು ಇದರಿಂದದು ICGEB. ಆಹಾರ ಬೀಜಗಳು, ಅದು ಅಷ್ಟೇ ತಿರುವನಂತಪುರದಿಂದ ಮಾಡಿದ್ದಾರೆ. ಇದಿಷ್ಟು ಒಂದಷ್ಟು ಎಕ್ಸ್ಪರಿಮೆಂಟ್ಸ್ ಮಾಡ್ತಾರೆ. ಎಸ್, ಬಟ್ ವಿದೌಟ್ ಸಾಯಿಲ್ ಇವನ್ನೆಲ್ಲ ಎಕ್ಸ್ಪೆರಿಮೆಂಟ್ ನಡೆಯುತ್ತಲ್ಲ ಸರ್? ಮಣ್ಣೇ ಇರಲ್ಲ ನಮ್ಗೆ. ಸಾಮಾನ್ಯವಾಗಿ ಇಂಥವೆಲ್ಲ ಬೆಳಿಬೇಕಾದ್ರೆ ಮಣ್ಣು ಬೇಕು ಅಂತೀವಿ ನಾವು. ಹಾಂ, ಲ್ಯಾಬ್ ಕಂಡೀಷನ್ಸಲ್ಲಿ ಮಾಡ್ತಾರೆ. ಓಕೆ, ಹಾಗಾಗಿ ಈ ಎಕ್ಸ್ಪರಿಮೆಂಟ್ಸ್ ನಡೆಯೋದು ಹಾಗೇನೆ. ಓಕೆ, ಲ್ಯಾಬ್ ಕಂಡೀಷನ್ಸಲ್ಲಿ ನಡೆಯುತ್ತೆ. ಅಂದರೆ ಅಲ್ಲಿರುವಂಥ ವಾತಾವರಣದಲ್ಲಿ ಬೆಳೆಯುತ್ತೆ ಇಲ್ಲ ಅನ್ನೋದು ಹೇಗಾಗಬೇಕು ಅನ್ನೋದು ನನಗೆ ಗೊತ್ತಾಗಬೇಕು. ಓಕೆ, ನನಗೆ ಗೊತ್ತಾಗಬೇಕದು. ನಾಳೆ ನನ್ನ ಎಕ್ಸ್ಪರಿಮೆಂಟ್ಸ್ಗೆ ಅದು ನನಗೆ ಹೆಲ್ಪ್ ಆಗತ್ತಾ ಆಗಲ್ವಾ ಅಂತ ನೋಡ್ಬೋದು. ಓಕೆ, ಗುರುತ್ವಾಕರ್ಷಣೆ ಇಲ್ಲದಿದ್ದಾಗ ಅಥವಾ ವಾತಾವರಣ ಇಲ್ಲದೆ ಮೈಕ್ರೋಗ್ರಾವಿಟಿಯಲ್ಲಿ ವರ್ಕ್ ಮಾಡ್ತಿದ್ದಾಗ, ಅಥವಾ ಆ ವಾತಾವರಣದಲ್ಲಿ ಇಲ್ಲದ ಕೆಲವು ಗುಣಲಕ್ಷಣಗಳು ಭೂಮಿಯಲ್ಲಿರಬಹುದು. ಅದು ಲೈಕ್ ಇಂಗಾಲ ಇರ್ಬೋದು, ಆಕ್ಸಿಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಇದೆಲ್ಲ ಇಲ್ಲದಿದ್ದಾಗ ಏನಾಗುತ್ತೆ, ಅದಕ್ಕೆ ಹೇಗೆ ಅಡ್ಜಸ್ಟ್ ಆಗ್ಬೋದು. ಓಕೆ, ಹೀಗೆ ಇವೆಲ್ಲ ಮಾಡಿಕೊಂಡ್ರೆ ನಾಳೆ ನೀವು ಮನುಷ್ಯನನ್ನು ಕಳಿಸೋಕ್ಕಾಗತ್ತೆ ಅಂತಿರೋದು. ಈಗ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ಲಿ ಒಂದು ಕ್ಯಾಪ್ಸೂಲ್ ಒಳಗಡೆಗೆ ಹಾಕ್ಕೊಂಡು 11 ಜನನ ಹಿಂಗೋ ಮ್ಯಾನೇಜ್ ಮಾಡ್ತೀರಿ. ಅಲ್ಟಿಮೇಟ್ಲಿ ಮನುಷ್ಯನಿಗಿರುವಂತಹ ಕನಸು ಏನು ಅಂದರೆ, ನಾನು ಅಲ್ಲಿ ಹೋಗಿ ಕಾಲೋನಿ ಮಾಡ್ತೀವಿ. ಇದೇ ಥರ ದೊಡ್ಡ ದೊಡ್ಡ ಕಾಲೋನಿ. ವಿ ಆರ್ ಗೋಯಿಂಗ್ ಟು ಬಿಲ್ಡ್ ಕಾಲೋನೀಸ್. ಎಲ್ಲಿ? ಮಾರ್ಸಲ್ಲಿ. ಮೇ ಬಿ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಆಗಿ ಮೂನ್ನಲ್ಲೂ ಇರಬಹುದು. ಓಕೆ, ಸ್ಟಾಪ್ ಗ್ಯಾಪ್ಗೆ ಹಾಗೆ ಲಾಂಚ್ ಪ್ಯಾಡ್ ಥರ. ಹಾಗಾಗಿ ಯು ನೀಡ್ ಎವ್ರಿಥಿಂಗ್, ಎಲ್ಲ ಗೊತ್ತಾಗಬೇಕು ಓಕೆ ನಮಗೆ, ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನೀರು ಬೇಕು. ಓಕೆ, ನೀರಿಲ್ಲದಿದ್ದಾಗೇನು? ಹೈಡ್ರೋಜನನ್ನು ಮ್ಯಾನೇಜ್ ಮಾಡೋಕ್ಕಾಗತ್ತಾ? ಹೇಗೆ? ಕನ್ವರ್ಷನ್ ಆಫ್ ವಾಟರ್ ಹೇಗೆ? ಓಕೆ, ಈ ಥರದ್ದು ಏನೇನೋ ಎಕ್ಸ್ಪರಿಮೆಂಟ್ಸ್ ಮಾಡ್ತಾ. ಈ ಎಕ್ಸ್ಪೆರಿಮೆಂಟ್ ನಮ್ಮ ಮೂನ್ ಮೇಲೆ ಆಗಿಲ್ಲ ಅಲ್ಲ ಸರ್? ಎಲ್ಲ ಕಡೆನೂ ಆಗತ್ತೆ, ಆಗಲ್ಲ ಅಂತೇನಿಲ್ಲ, ಎಲ್ಲ ಕಡೆನೂ ಆಗತ್ತೆ ಇದು. ಓಕೆ, ಎಸ್.